ತೋಟಗಾರಿಕೆ ಇಲಾಖೆಯ ಭ್ರಷ್ಟಾಧಿಕಾರಿಗಳ ವಿರುದ್ಧ ಜೈ ಕರ್ನಾಟಕ ಜನಪರ ವೇದಿಕೆ ವತಿಯಿಂದ ಧರಣಿ. ಕಲಬುರಗಿ ಮಾರ್ಚ್ 17. ಜಿಲ್ಲೆಯ ತೋಟಗಾರಿಕೆ ಇಲಾಖೆಯ ಭ್ರಷ್ಟ ಅಧಿಕಾರಿಗಳನ್ನು ಅಮಾನತು ಮಾಡಬೇಕೆಂದು ಒತ್ತಾಯಿಸಿ ಜೈ ಕರ್ನಾಟಕ ಜಯಪರ ವೇದಿಕೆ ಜಿಲ್ಲಾಧ್ಯಕ್ಷ ಬಸವರಾಜ ಕೊರಳ್ಳಿ ಅವರ ನೇತೃತ್ವದಲ್ಲಿ ಇಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಕಚೇರಿ ಮುಂಭಾಗದಲ್ಲಿ ಧರಣಿ ನಡೆಸಲಾಯಿತು. ಈ ವೇಳೆ ಮಾಧ್ಯಮದೊಂದಿಗೆ ಮಾತನಾಡಿದ ಬಸವರಾಜ ಕೊರಳ್ಳಿ, ತೋಟಗಾರಿಕೆ ಇಲಾಖೆ ರೈತರ ಮೇಲೆ ಮೋಸ ಮಾಡಿ ಹೆಚ್ಚು ಹಣ ವಸೂಲಿ ಮಾಡಿದೆ. ಅತಿಯಾಗಿ ಹಣ ಪಡೆದು ಕಳಪೆ ಗುಣಮಟ್ಟದ ಸಾಮಗ್ರಿಗಳನ್ನು ರೈತರ ಜಮೀನಿನಲ್ಲಿ ಜೋಡಿಸಲಾಗಿದೆ. ಈ ಭ್ರಷ್ಟ ಅಧಿಕಾರಿಗಳನ್ನು ತಕ್ಷಣ ಅಮಾನತು ಮಾಡಬೇಕು ಮತ್ತು ರೈತರಿಗೆ ನ್ಯಾಯ ಒದಗಿಸಬೇಕು ಎಂದು ಅವರು ಒತ್ತಾಯಿಸಿದರು. ಪ್ರತಿಭಟನೆಯಲ್ಲಿ ಹಲವು ರೈತರು ಮತ್ತು ಸಂಘದ ಸದಸ್ಯರು ಭಾಗವಹಿಸಿದರು. ಜಯ ಕರ್ನಾಟಕ ಜನಪರ ವೇದಿಕೆ ವತಿಯಿಂದ ಒಂದು ಭ್ರಷ್ಟ ಅಧಿಕಾರಿಗಳಿಗೆ ಅಮಾನತುಗೊಳಿಸಿ ಕಾನೂನಿನ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕಂತೇಳಿ ಒಂದು ಹೋರಾಟ ಮಾಡ್ತಾ ಇದ್ದೀವಿ. ಇದರ ಉದ್ದೇಶ ಏನಂದರೆ, ಕಲಬುರಗಿ ಜಿಲ್ಲೆಯಾದ್ಯಂತ ಒಂದು ರೈತರಿಗೆ ತೋಟಗಾರಿಕೆ ಇಲಾಖೆಯ ಒಂದು ಅಧಿಕಾರಿಗಳು ಮತ್ತು ಸಂಬಂಧಪಟ್ಟ ಕಂಪನಿ ಏಜೆಂಟರು ಸೇರಿಕೊಂಡು ಒಂದು ರೈತರ ಜಮೀನಿನಲ್ಲಿ ಕೃಷಿ ಸಿಂಚಾಯಿ ಯೋಜನೆ ಅಡಿಯಲ್ಲಿ ಒಂದು ಅಳವಡಿಸಬೇಕಾಗಿತ್ತು. ಕಳಪೆ ಗುಣಮಟ್ಟದ ಸಾಮಗ್ರಿಗಳನ್ನು ಅಳವಡಿಸಿದ್ರೆ ಅದರ ಜೊತೆಗೆ ಒಂದು ಸರ್ಕಾರದ ಕಾನೂನಿನ ಪ್ರಕಾರ 10% ರೈತರ ವಂತಿಕೆ ಹಣ ಕಟ್ಕೋಬೇಕು, 90% ಸಹಾಯಧನ ಇರುತ್ತದೆ. ಇದನ್ನು ರೈತರಿಗೆ ತಿಳಿ ಹೇಳದೆ ಅವರಿಗೆ ಮೋಸ ಮಾಡಿ ರೈತರಿಂದ 3 ಪಟ್ಟು ಹಣ ವಸೂಲು ಮಾಡಿರ್ತಾರೆ. ಅದರ ಜೊತೆಗೆ ಒಂದು ನಾನ್ ISI ಮಟೀರಿಯಲ್, ಕಾನೂನು ಬಾಹಿರವಾಗಿ ISI ಮಟೀರಿಯಲನ್ನು ಇವತ್ತಿನ ರೈತರ ಜಮೀನಿನಲ್ಲಿ ಒಂದು ಜೋಡಣೆ ಮಾಡ್ತಕ್ಕಂಥ ಕೆಲಸ ಒಂದು ಕಂಪನಿಯವರು ಮಾಡಿದ್ದಾರೆ. ಇದನ್ನು ನೋಡಿಯೂ ಕೂಡ ಸಂಬಂಧಪಟ್ಟ ಭ್ರಷ್ಟ ಅಧಿಕಾರಿಗಳು ಕಣ್ಣು ಮುಚ್ಚಿಕೊಂಡು ಒಂದು ಕಮಿಷನ್ ಆಸೆಗೆ ಒಂದು ಕಳಪೆ ಗುಣಮಟ್ಟದ ಸಾಮಗ್ರಿಗಳು ಇದ್ದರೂ ಕೂಡ ಅವರಿಗೆ ಒಂದು ಅನುದಾನವನ್ನು ಬಿಡುಗಡೆ ಮಾಡಿರ್ತಾರೆ. ಮತ್ತು ಮೇಲ್ನೋಟ ಕಂಡಿದ್ರೆ ಇವತ್ತಿನ ದಿನ ಸ್ಪ್ರಿಂಕ್ಲರ್ ಒಂದು ಅದರ ಫಿಲ್ಟರ್ ಒಂದು ಕಂಪ್ನಿದಾದರೆ ಜಾಯ್ನರ್ ಒಂದು ಕಂಪ್ನಿದಾಗಿರುತ್ತೆ ಸರ್. ಅದರದ್ದು ಲ್ಯಾಟ್ರಲ್ ಒಂದು ಕಂಪ್ನಿದಾಗುತ್ತೆ, ಅದು PUC ಪೈಪ್ ಇನ್ನೊಂದು ಕಂಪ್ನಿದಾಗುತ್ತೆ. ಇವರು ಇಲ್ಲಿರ್ತಕ್ಕಂಥ ಒಂದು ಏನು ಕಳಪೆ ಗುಣಮಟ್ಟದ ಕಡಿಮೆ ಬೆಲೆ ಸಾಮಗ್ರಿಗಳನ್ನು ಅಳವಡಿಸಿದ್ದಾರೆ. ಇದರಿಂದ ರೈತರು ಸುಮಾರು ತೊಂದರೆ ಅನುಭವಿಸ್ತಾರೆ. ಸಾಕಷ್ಟು ತೊಂದರೆ ಇರ್ತಕ್ಕಂಥ ರೈತರಿಗೆ ಒಂದು ಇವರು ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಒಂದು ಸಹಾಯಕರಾಗಿ ಕೆಲಸ ಮಾಡಬೇಕು, ಅವರಿಗೆ ಸಲಹೆಗಾರರಾಗಿ ಕೆಲಸ ಮಾಡಬೇಕು. ಅದನ್ನು ಬಿಟ್ಟು ರೈತರಿಂದ ಹಣ ವಸೂಲಿ ಮಾಡೋದು ಮತ್ತು ಅವರಿಗೆ ಕಳಪೆ ಸಾಮಗ್ರಿ ನೀಡೋದಂಥದ್ದು ಹಗಲದ್ದರಡೆ ಕೆಲಸ ಮಾಡ್ತಾ ಇದ್ದಾರೆ. ಅದನ್ನು ಖಂಡಿಸಿ ಇವತ್ತಿನ ದಿನ ಆ ಭ್ರಷ್ಟ ಅಧಿಕಾರಿಗಳಿಗೆ ಅಮಾನತುಗೊಳಿಸಿ ಕಾನೂನಿನ ಕ್ರಮ ಕೈಗೊಳ್ಳಬೇಕು. ಅದರ ಜೊತೆಗೆ ಮುಖ್ಯವಾಗಿ ಏನು ರೈತರಿಂದ 3 ಪಟ್ಟು ಹಣ ವಸೂಲಿ ಮಾಡಿರ್ತಾರೆ ಅದನ್ನು ಮರಳು ವಸೂಲಿ ಮಾಡಿ ಆ ಸಂಬಂಧಪಟ್ಟ ರೈತರಿಗೆ ನೀಡಬೇಕು. ಮತ್ತು ಅದರ ಜೊತೆಗೆ ಏನು ಅವರ ಜಮೀನಿನಲ್ಲಿ ನಾನ್ ISI ಮತ್ತು ಕಳಪೆ ಗುಣಮಟ್ಟದ ಸಾಮಗ್ರಿಗಳು ಅಳವಡಿಸಿದ್ದಾರೆ